ಭಕ್ತರೆಲ್ಲರೂ ಕೂಡಿ ಕೈಯಲ್ಲಿ ಪೂಜಿಪೆನೆ ಶರಣ ಶರಣೋ ಶರಣ ಶರಣು ಶರಣು ನಿಮಗೆ ಕೊಡು ನಮಗೆ ಮತಿಗಳ ನಿಮ್ಮ ಚಿನ್ನದ ಸೊಣ್ಣಲ ತೋಗೋದ ಬಾಗೋದ ಚಿನ್ನದ ಸೊಣ್ಣಲ ತೋಗೋದ ಹಣ್ಣು ಫಲಾರವ ಗೆಳಪು ಕಷಾಯವ ಪಟ್ಟದ ಗೌರಿ ಮಗ ಪಟ್ಟದ ಗೌರಿ ಮಗ ಪಾರ್ವತಿ ತಂಬೂರಿಯ ನೀಲಗಾರರ ಈ ಕಥೆ ಮಂಟೇಸ್ವಾಮಿ ಕಥೆಯನ್ನ ಹಾಡಬೇಕು ಅಂತ ಅಪ್ಪಣೆಗೊಳಿಸಿದ್ದಾರೆ. ಮಂಟೇಸ್ವಾಮಿ ಕಥೆಯಲ್ಲಿ ಉತ್ತರ ದಿಕ್ಕಿನಿಂದ ಧರೆಗೆ ದೊಡ್ಡವರು ದಕ್ಷಿಣ ಮಾರ್ಗವಾಗಿ ಬಂದು ಮಂಟೇಸ್ವಾಮಿ ಅಂತ ಎಲ್ಲಿ ಹೆಸರನ್ನು ಪಡೆದರು ಎನ್ನುವಂತ ಒಂದು ಕಥಾ ಪ್ರಸಂಗವನ್ನು ಆಡ್ತಾ ಇದ್ದೀನಿ, ಕೇಳಿ. ಬೀದಿ ಬಳಗಲ ಜ್ಯೋತಿ ಅರಮನೆಯ ಜ್ಯೋತಿ ಗುರುಮನೆಯ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಮಲ್ಲಿಗರ ಮನೆಗೂ ನೀ ಜ್ಯೋತಿ ಎತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಚಿಪ್ಪಿ ಮೇಲೆ ಮಡಗಿದರೆ ಭಿನ್ನ ಭೇದವಿಲ್ಲದೆ ಉರಿವಂತ ಪರಜ್ಯೋತಿ ಗುರುವೆ ಮಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಬಸವನ ನೋಡಿಕೊಂಡು ಹಾಗೆ ರಾಜಪ್ಪಾಜಿ ಪಡ್ಕೊಂಡು ಹಾಗೆ ಬರ್ತಾ ದೊಡ್ಡಮದಾಗಿ ಪಡ್ಕೊಂಡು ಚಂದಾಜಿಮರ ಪಡ್ಕೊಂಡು ವಿಜಯನಗರದ ಗಾರ್ಡಿಗರನ್ನ ಒಕ್ಕಲು ಮಾಡಿಕೊಂಡು ಹಾಗೆ ಬರ್ತಾ ಆದಿ ವನ್ನಾಕಿನಲ್ಲಿ ಬಂದು ಆ ಆದಿ ವನ್ನಾಕಿನಲ್ಲಿ ಒಕ್ಕಲಿಗರ ಮುತ್ತವನ ಮನೆ ನೋಡಿದ್ರು ನನಗೆ ದೊಡ್ಡವರು. ಆಗ
ಬಹಳ ಸಂತೋಷವಾಗಿ ಒತ್ತರಂತೆ ಬರ್ತಿದ್ದಾರೆ. ಆಗ ಮುದ್ದವ್ವನ ಮನೆಗೆ ನಮ್ಮ ದೇವರೇ ದಯ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗೋಡೆಗೆ ಹಿಡಿದಂತ ಮಾರ್ಪರದಾನ ನಮಗೆ ಭಿಕ್ಷವೋ ಭಿಕ್ಷ ಎಂದರು ನನಗೆ ದೊಡ್ಡವರು. ಅಲ್ಲಿ ದಾನವೋ ದಾನ ಎಂದರು ದೇವರು ಮಠೇದ ಗುರುವೋ ಸಿದ್ದಯ್ಯ ಮಠೇದ ಲಿಂಗಯ್ಯೋ ನೀವೇ ಬನ್ನಿ ಕುರಿಯ ಬಿಡಿದವರೇ ಬಡಿದವರೇ ಮನಾದ ಮಾಡವರೇ ನಮ್ಮ ಕಡೆಗೆ ದೊಡ್ಡವರು. ಅಲ್ಲಿ ದಾನ ಬಂದರೆ ಭಿಕ್ಷೆ ಬಂದರೆ ಒಂದು ಪುತ್ರ ಬರ್ತಿಲ್ಲ ಮನೆಯೊಳಗಡೆ ನೋಡಿದರೆಗೆ ದೊಡ್ಡವರು. ಅಯ್ಯಯ್ಯೋ ಇಲ್ಲ ಮುಂದಕ್ಕೆ ಹೋಗುವಂತಿಲ್ಲ ಭಿಕ್ಷವನಾದ್ರೂ ಕೊಡ್ಲಿಲ್ವಲ್ಲ ಹಾಗಂತೇಳಿ ನನಗೆ ದೊಡ್ಡವರು ರಸ್ತೆಯಲ್ಲಿ ನಿಂತಿದ್ದವರು ಜಗಲಿ ಮ್ಯಾಲ ಬಂದು ನಿಂತ್ಕೊಂಡು ಜಗಲಿ ಮ್ಯಾಲ ನಿಂತ್ಕೊಂಡು ಬಾಡಿ ಕಂಡಾಯಿ ನಿಂತಲ್ಲ ಅದನ್ನ ಜಗ್ಗಿಸಿ ಭೂಮಿಗೆ ಕುಸಿದ್ರು. ಚಳಿ ಚಲೀರದ ಸದ್ದಾಯಿತು. ಹೌದಪ್ಪ. ಒಳಗಡೆ ಮುದ್ದವ್ವ ಏನ್ ಮಾಡ್ತಿದ್ದಾಳೆ ಹೇಳಿ ಸ್ವಾಮಿ. ಒತ್ತಂತೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ಹೌದಾ ಹಣೆ ತುಂಬಾ ಅಕ್ಕಸ್ತಿ ಗಂಧವನ್ನು ಧರಿಸಿ ಮಂಡೆಗೆ ಹೂವನ್ನು ಮುಡಿದು ಬಟ್ಟೆ ಸೇರಿಯನ್ನುಟ್ಟು ಮೊಗ್ಗಿನ ರೌಕಿಯನ್ನು ತೊಟ್ಟು ಗದ್ದಲನ್ನೇ ತಕ್ಕೊಂಡು ಆಲೆ ಕರೆಯಕ್ಕೆ ಬಂದು ಕೊಡುಗೆಗೆ ಬಂದು ಹಸುವನ್ನು ಕಟ್ಟಿ ಕರು ಬಿಟ್ಟಿದ್ದಾಳೆ. ಯಾರು ಸ್ವಾಮಿ? ಮುದ್ದವ್ವ. ಆ ಸಮಯಕ್ಕೆ ದರೆಗೆ ದೊಡ್ಡರು ಭಿಕ್ಷಾ ಧರ್ಮಗುರು ಕಲ್ಯಾಣ ಭಿಕ್ಷಾ ಎಂದು ದಾನ ಧರ್ಮಗುರು ಕಲ್ಯಾಣ ಭಿಕ್ಷಾ ಅಂತ ಹೇಳಿ ಕೂಗುದ್ರು ಒಂದು ಪುತ್ರ ಬರ್ತಿಲ್ಲ. ಯಾಕೆ ಒಂದು ಪುತ್ರ ಬರ್ಲಿಲ್ಲ ಅಂತ ಹೇಳಿ ದರೆಗೆ ದೊಡ್ಡರ ಮನೆ ಬಾಗಿಲ ಮುಂದೆ ನಿಂತ್ಕೊಂಡು ಅವರ ಭಾರಿ ಕಂಡಾಯ ಬಿತ್ತಲ್ಲ ಉತ್ತರ ದೇಶದ ಕಂಡಾಯ ಅಲ್ಲಿ ಚಳಿ ಚಳಿ ತಂಬುರಿ ನಾದ ಮಾಡಿದ್ರು ತಮ್ಮೂರಿಗ ಕೂಚು ಮಾಡಿದ್ರು ಸದ್ದು ಮಾಡಿದ್ರು. ಹೌದಪ್ಪ. ಹಾಲು ಕರಿತಿದ್ದಂತ ಕಾಮದೇನು ಬೆದರಿ ಚಲ್ಲನೆ ಬೆದರಿ ಆರಿಸಿ ಹಂಡೆ ಒದ್ದು ಬಿಡಿದ್ರು. ಹಾಲು ಚೆಲ್ಲೋಯ್ತು. ಹಗ್ಗ ಕಿತ್ಕೊಂಡು ಓಡೈತಿತ್ತಲ್ಲ ಆ ಸಮಯದಲ್ಲಿ ಓಡೋಗುವ ಸಮಯದಲ್ಲಿ ಒದ್ದು ಬಿಡ್ತು. ಹಾಲು ಚೆಲ್ಲೋಯ್ತು, ಹಣ್ಣೆ ಹೊಡೆದೋಯ್ತು. ವೃದ್ಧಮ್ಮ ಹಿಂದಕ್ಕೆ ಬಿದ್ದೋದ್ಲು. ಹಿಂದಕ್ಕೆ ಯಾವಾಗ ಬಿದ್ದೋದ್ಲು? ಬಿದ್ದಂತ ಪಾಪಕ್ಕೆ ದುರು ದುರುನು ನೋಡ್ತಿದ್ದಾಳೆ ದರೆಗೆ ದೊಡ್ಡವರನ್ನ. ದುರು ದುರು ನೋಡಿ ಅಂತ ಛೈ ಅಯೋಗ್ಯ ಒತ್ತು ಮೋಡ ಬೆಳಗಲಿಲ್ಲ. ಮುಂದೆ ನಿಂತ್ಕೊಂಡು ಭಿಕ್ಷೆ ಕೇಳ್ತಿದ್ದೀಯೇನೋ ಪಾಪಿ ಪರದೇಶಿ. ನಿಮ್ಮಪ್ಪ ಕೊಟ್ಟ ಸಾಲವೇ ನಿಮ್ಮವ್ವ ಕೊಟ್ಟು ಋಣವೇನು ಒದ್ದಂತೆ ಬಂದಿದೆಯಲ್ಲ. ಭಿಕ್ಷಿಕರು ನಮ್ಮಪ್ಪ ಕೊಟ್ಟವನಿಂತ ಬಂದಾರೆ. ಇಲ್ಲ ಇಲ್ಲ ಏನೋ ಪುಣ್ಯಾತ್ಮರು ಕೊಡ್ತಾರೆ ಅಂತ ಬರ್ತಾರೆ. ಅದಕ್ಕೆ ಕೊಳ್ತಾಳೆ ನಿಮ್ಮಪ್ಪ ಕೊಟ್ಟ ಸಾಲವೇ ನಿಮ್ಮವ್ವ ಕೊಟ್ಟ ಋಣವೇನೋ ಸಿದ್ದಯ್ಯ ಸ್ವಾಮಿ ಬನ್ನಿ ಬಟ್ಟೆದ ನಾನು ಬಿದ್ದೋರೆ ನನ್ನ ಪಟ್ಟೆ ಸೀರೆ ಮಣ್ಣಾಯಿತು ಬಳೆ ತಗ್ಗೋರು ನಾನು ಇದಕ್ಕೆ ಮಂಡೋದೆ ನಾನಿಗೆ ಮಂಡೋದೆ ಹಂಗೆ ನಿನ್ನ ಮನೆಯೋ ಮಂಡೋದನಯ್ಯ ಸಿದ್ದಯ್ಯ ಸ್ವಾಮಿ ಬನ್ನಿ ನಾನಿಗೆ ಮಂಡೋದೆ ಹಂಗೆ ನಿನ್ನ ಮನೆಯೋ ಮಂಡೋದೆ ಆಗ
ನಾನು ಹೋದ್ರೆ ನಿನಗೆ ನಾಚಿಕೆ ಆಗಿದ್ದೇನೋ ಹೋಗೋ ಮುಂದಕ್ಕೆ ಎಂದು ಮುದ್ದವ್ವ ಅದಕ್ಕೆ ನನಗೆ ದೊಡ್ಡವರು ನನಗೆ ಯಾಕವ್ವ ನಾಚಿಕೆ ಅವ್ವ ಹೋಯ್ದ್ರೆ ಮಕ್ಕಳು ಬೇಜಾರು ಮಾಡ್ಕೊತಾರ ಅವ್ವ ಹೋಯ್ದ್ರೆ ಮಕ್ಕಳು ಬೇಜಾರು ಮಾಡ್ಕೊತಾರ ಏನು ನಾನು ನಿಮ್ಮವನೇ ಹೌದು ಕಣವ್ವ ಅವ್ವ ದರೆ ತರುವತ್ತಿಗೆ ನನಗೆ ದೊಡ್ಡವರು ಎಂದು ಜ್ಯೋತಿ ತರುವತ್ತಿಗೆ ಜ್ಯೋತಿ ಲಿಂಗಯ್ಯ ಅಂದ್ರು ನಾನು ಉತ್ತರ ದಿಕ್ಕಿನಿಂದ ಬರೋ ತನಕ ದಕ್ಷಿಣ ನಾಡಿನ ತನಕ ಕಂಡವರು ಒಂದು ಹೆಸರು ಕರೆದ್ರು ಕಣವ ಕಂಡವರು ಒಂದು ಹೆಸರು ಕರೆದ್ರು ಇವತ್ತು ನಿನ್ನ ಮನೆಗೆ ನಾನು ಒತ್ತಂತೆ ಶಿಕ್ಷಕ ಬರಲಾಗಿ ನಿನ್ನ ಮನೆಗೆ ಮಂಟೋಗ ಮುಂದಕ್ಕೆ ಹೋಗುವಂತ ಈ ಮಾತು ಈ ದಕ್ಷಿಣ ನಾಡಿನಲ್ಲಿ ನನಗೆ ಮಂಡ್ಯೋದಯ ಅಂತ ಲೋಕವೇ ಕೊಂಡಾಡಲವ್ವ ಸಿದ್ದಯ್ಯ ಅವ್ವ ನಾನು ಉತ್ತರ ದಿಕ್ಕಿಂದ ಬರುವಾಗ ಒಬ್ಬೊಬ್ಬರು ಒಂದೇ ಸರ್ಕಾರ ಏನಂತ ಸ್ವಾಮಿ ಧರೆ ತರಗತಿಗೆ ಧರೆಗೆ ದೊಡ್ಡವರು ಅಂದ್ರು ಜ್ಯೋತಿಲಿಂಗಯ್ಯ ಅಂದ್ರು ಅಖಂಡ ಸ್ವರೂಪ ಅಂದ್ರು ಕಂಡವರು ಒಂದೇ ಸರ್ಕಾರ ಅದಾವುದು ನನಗೆ ಚೆನ್ನಾಗಿ ಕಾಣಲಿಲ್ಲ ಕಣವ ಅಂದ್ರೆ ಇವತ್ತು ಒತ್ತಂತಿನ ಮನೆಗೆ ನಾನು ಭಿಕ್ಷಕ ಬರಲಾಗಿ ನಿನ್ನ ಮನೆ ಹಾಳಾಗ ನಿನ್ನ ಮನೆ ಮಂಟೋಗ ಮುಂದಕ್ಕೆ ಹೋಗೋ ಅಂತ ಈ ಮಾತು ಈ ಬೋಳ ಈ ದಕ್ಷಿಣ ನಾಡಿನಲ್ಲಿ ನನಗೊಂದು ಹೆಸರಾಯ್ತು ಕಣವ್ವ ಏನಂತ ಅವ್ವ ನೀನು ನಿನ್ನ ಮನೆ ಮಂಟೋಗ ಅಂದಂತ ಮಾತು ಈ ದಕ್ಷಿಣ ನಾಡಿನ ಮಂಟೇದ ಲಿಂಗಯ್ಯ ಅನ್ನುವ ಹೆಸರು ನನಗಾಯ್ತು ಕಣವ್ವ ಅವ್ವ ಮುಂದೆ ನಾನು ಬಪ್ಪಣಪುರ ಅಂತ ಹೇಳಿ ಒಂದು ಕುರಿ ಕಟ್ಟುವ ಕೊಟ್ಟಿಗೆ ಐಕ್ಯವಾಗ್ತೀನಿ ಅಲ್ಲಿ ಆಗ ನನ್ನ ಭಕ್ತರು ತಂಬೂರಿ ತಾಳೆ ಹಿಡ್ಕೊಂಡು ನಾಡಿನ ಮೇಲೆ ನನ್ನ ಕಥೆ ಆಡ್ಕೊಂಡು ಬರ್ತಾರೆ ಕಣವ ಅವ್ರನ್ನ ಮಂಡ್ಯದವರು ಅಂತ ಈ ಲೋಕವೇ ಕೊಂಡಾಡಲವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ಅವ್ವ ನೀಲಗಾರರು ಅಂತ ಈ ಲೋಕವೇ ಕೊಂಡಾಡಲವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಕಥೆನ ನಾಡಿನ ಆಡ್ಕೊಂಡು ಬರ್ತಾರೆ ಕಣವ ಅವ್ರನ್ನ ಲೋಕದಲ್ಲಿ ಏ ಮಂಡ್ಯದವರು ಅಂತ ಈ ಲೋಕವೇ ಕೊಂಡಾಡಲವ್ವ ಮಂಡ್ಯದವರು ಅಂತೇಳಿ ದಕ್ಷಿಣ ನಾಡಿನ ನನ್ನ ಕೊಂಡಾಡ್ಲಿ ಬಿಡವ್ವ ಈ ಮಾತನ್ನು ಕೇಳಿ ಭಕ್ತಳು ಲಿಂಗವ್ವ ಗಡ 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 ನಡೆಸಿ ನಿಂತ್ಕೊಂಡು ಯಾರಾಗಿದ್ರು ಕಾಡಿನಲ್ಲಿ ಈ ಮಹಾತ್ಮರು ಓಡೋಡಿ ಬಂದು ಧರೆಗೆ ದೊಡ್ಡರ ಪಾದವನ್ನು ಹಿಡಿದು ಮುದ್ದವ್ವ ಕೇಳ್ತಾನೆ ಬುದ್ಧಿ ಏನಮ್ಮ ಯಾರು ನೀವು ಯಾರು ನನ್ನಪ್ಪ ಅವ್ವ ನನ್ನನ್ನ ಕಾಲಜ್ಞಾನವನ್ನು ಸಾರದ ಅಖಂಡ ಸ್ವರೂಪ ಧರ್ಮಗುರು ಪರಂಜ್ಯೋತಿ ಧರೆಗೆ ದೊಡ್ಡವರು ಅಂತಿದ್ರು ಇವತ್ತಿಂದ ನೀನು ಕರಳ ಹೆಸರು ಮಂಟೇದ ಲಿಂಗಯ್ಯ ಅಂತ ಆಗ್ಲಿ ಕಣವ್ವ ಬುದ್ಧಿ ತೆರೆಗೆ ದೊಡ್ಡವರು ಅಂದ್ರೆ ನೀವೇನ ಬುದ್ಧಿ ಹೌದು ತಾಯಿ ನನ್ನಪ್ಪ ಕಾಲಜ್ಞಾನವನ್ನು ಸಾರದ ಕಂಡಾಯಿ ನೋಡಿ ನೀವೇ ನನ್ನಪ್ಪ ಹೌದು ಕಣವ ಅಯ್ಯೋ ನಮ್ಮಪ್ಪ ಪರಮಾತ್ಮ ತಪ್ಪಾಡ್ಬಿಟ್ಟೆ ನಾನು ತಪ್ಪಾಡ್ಬಿಟ್ಟೆ ನನ್ನ ಅಪರಾಧವನ್ನು ಮನ್ನಿಸುವಂತೇಳಿ ಧರೆಗೆ ದೊಡ್ಡರ ಪಾದ ಹಿಡಿದು ಗೊಳು ಅಂತ ಹೇಳ್ತಿದ್ದಾರೆ ಹೇಳಮ್ಮ ಅರಿಯದ ಮಾಡೋ ತಪ್ಪಿಗೆ ಕ್ಷಮೆ ಇದೆ ಹೇಳು ತಾಯಿ ಹಾಗಂತೇಳಿ ಧರೆಗೆ ದೊಡ್ಡರು 4 ಪಾದ ಜೋಳ ಕೈ ಹಾಕಿ ಮಾಯಿನ ಕಪ್ಪು ಮರಿಯಾಳು ತುಳಿದು ಓಂ ಹರ ಹರ ಶಗಲ ಕಂಟಕ ನಿವಾರಣವಾಗಲಿ ಅಂತೇಳಿ ಧರೆಗೆ ದೊಡ್ಡವರು
ಕಪ್ಪು ಧೂಳ್ತವನ್ನ ತೆಗೆದು ಕಪ್ಪು ಧೂಳ್ತ ತೆಗೆದು ಉರುವಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯ ಒಡೆಯ ಕಪ್ಪು ಧೂಳ್ತ ತೆಗೆದು ಉರುವಿದಾಗ ಕೊಟ್ಟಿಗೆ ಬಿಟ್ಟು ಓಡಾಗಿದ್ದಂತ ಓಡ್ ಬಂದು ಕೊಟ್ಟಿಗೆ ನಿಂತಿದೆ. ಹೌದು ಒಡದಾಗಿದ್ದ ಅಂಡೆ ಒಂದಾಯಿತು. ನೆಲಕ್ಕೆ ಚೆಲ್ಲಿದ ಹಾಲು ಅಂಡೆಯಲ್ಲಿ ತುಂಬಿ ಮಾತನಾಡುತ್ತಿದೆ. ಅವಳ ಕೈಯಲ್ಲಿ ಮುದ್ದಿನ ಬಳೆಗಳಿದೆ. ಇದು ನೋಡಿ ಮುದ್ದವ್ವ ಕರೆಗೆ ದೊಡ್ಡವರ ಪಾದಕ್ಕೆ ಬಗ್ಗಿ ಶರಣ ಮಾಡಿದಳಂತೆ. ಮುದ್ದವ್ವ ತಾಯೇ ಜಯ ಮಾಡೋ. ಆಗ ದರೆಗೆ ದೊಡ್ಡವರ ಆಶೀರ್ವಾದ ಮಾಡಿದ್ರು. ಹೌದು ಅದನ್ನ ಕಂಡು ಭಕ್ತಿಯುಳ್ಳ ಮುದ್ದವ್ವ ಓಡೋಡಿ ಬಂದ ದರೆಗೆ ದೊಡ್ಡರ ಪಾದಕ್ಕೆ ನಮಸ್ಕಾರ ಮಾಡಿ. ಹೌದು. ಸಾರ್ಥಕವಾಯಿತು. ಕಾಲಜ್ಞಾನವನ್ನು ಸಾರದ ಕಂಡಾಯಿ ನೋಡಿದ ಪಾದ ನೋಡಿ ಧನ್ಯನಾದೆ. ಹೌದು ಅವ್ವ ನನಗೆ ಇಂಥ ಸುಂದರವಾದ ಹೆಸರು ಕರೆದ ತಾಯಿ ನೀನು. ಹೀಗೆ ನಿನಗೆ ನಾನೊಂದು ವರವನ್ನು ಕೊಡ್ತಾ ಇದ್ದೀನಿ, ಕೇಳು. ವರವೇ ಏನು ಬುದ್ಧಿ? ಅವ್ವ ನೀನು ಸತ್ಯ ಮೇಲೆ ನಿನ್ನ ಆತ್ಮ ಜ್ಯೋತಿಯು ಹೌದಪ್ಪ 107 ಗಳ್ಳಿಯಲ್ಲಿ ಮುದ್ದಮ್ಮ ಅನ್ನುವ ಹೆಸರಿನ ಒಡಲು ನೋಡು. ಸುತ್ತೇಳು ಹಳ್ಳಿಯ ಜನರು ನಿನ್ನ ಗ್ರಾಮ ದೇವತೆಯಾಗಿ ಪೂಜೆ ಮಾಡಿ ಬೈದಕ್ಕೊಂದು ಹೆಸರು ಬೈದದಕ್ಕೊಂದು ಹೆಸರು. ಹೌದಾ ಮಂಟೇ ಸ್ವಾಮಿ ಕಥೆಯಲ್ಲಿ ನೋಡಿ ಯಾರು ಹೊಡೆದ್ರು ಯಾರು ಹೋದ್ರು ಅವ್ರನ್ನೆಲ್ಲರೂ ತಪ್ಕೋತಾರೆ. ಮಂಟೇ ಸ್ವಾಮಿ ಬೇಜಾರು ಮಾಡ್ಕೊಡಲ್ಲ. ಅವ್ವ ನಿನಗೊಂದು ವರವನ್ನು ಕೊಟ್ಟಿದ್ದೀನಿ ನಿನ್ನ ಆಶೀರ್ವಾದ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ದಕ್ಷಿಣ ನಾಡಿನಲ್ಲಿ ಒಕ್ಕಲಿಗರ ಮುದ್ದವ್ವ ತನ್ನ ಮನೆಯನ್ನು ಬಿಟ್ಟುಕೊಟ್ಲ ಮಂಟೇ ಸ್ವಾಮಿ ಅವರಿಗೆ. ಇದು ನಿಮಗೆ ಗದ್ದೆ ಆಗಲಿ ಬುದ್ಧಿ ಮೊದಲನೇದಾಗಿ. ಆಯ್ತವ್ವ ಅದಾದ್ಮೇಲೆ ಕೊಪ್ಪಳ್ಪುರ ಆಗಲಿ. ನೀವು ನೋಡ್ಬೇಕು, ಮಳವಳ್ಳಿಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ ಆದಿವನ್ನಾಯಕನಹಳ್ಳಿ ಅಂತ. ಆದಿವನ್ನಾಯಕನಹಳ್ಳಿ ಒಕ್ಕಲಿಗರ ಮುದ್ದವ್ವನ ಮನೆಯಲ್ಲಿ ಮಂಟೇ ಸ್ವಾಮಿ ಅವರು ಉತ್ತರ ದಿಕ್ಕಿನಿಂದ ಮೊದಲು ಬಂದು ಪಾದ ಊರಿ ಮೊದಲು ಗದ್ದಿಯಾದಂತ ಜಾಗ. ಅಲ್ಲಿಂದ ಮುಂದಕ್ಕೆ ದರೆಗೆ ದೊಡ್ಡವರು ಹೋಗ್ತಾ ಇದ್ದಾರೆ. ಇಲ್ಲಿ ಭಕ್ತರಿದ್ದಾರೆ ಅಂತ ನೋಡ್ಕೊಂಡು ಕುರುಬರ ಬೊಪ್ಪೇಗೌಡನ ಕುರಿ ಕಟ್ಟುವ ಕೊಟ್ಟಿಗೆಯನ್ನ ಕುರುಬರ ಬೊಪ್ಪೇಗೌಡ ಕುರಿ ಕಟ್ಟುವ ಕೊಟ್ಟಿಗೆಯನ್ನು ಅವರು ಮಠಮನೆ ಮಾಡಿಕೊಂಡು ದರೆಗೆ ದೊಡ್ಡರು ನಿಲ್ಲಿಸಿದ್ದಾರೆ. ಇದು ಮಂಟೇ ಸ್ವಾಮಿಯ ಒಂದು ಭಾಗ. ಈಗ